ನೊಂದೋಗ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಪಾತ್ರ ಬೇಡ ಸಾರ್ ವಿಷಯದಲ್ಲಿ ದಯವಿಟ್ಟು ತುಂಬಾ ಮನಸ್ಸಾಗಿದೆ. ಯಾರು ನೋವು ಮಾಡ್ಕೋಬೇಡಿ ಇರಲಿ. ಯಾಕೆಂದ್ರೆ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅವ್ರ ಒಂದಲ್ಲ ತಿದ್ದಿದ್ದೀವಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸಲ್ಲಿ ಯಾವ ಯೋಚನೆ ಮಾಡ್ದಲೆ ಎಲ್ಲರೂ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ, ಅಂತ ಮಾಡಿಲ್ಲ, ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಬತ್ತ ಜೋರ ಬರ್ತಾರೆ, ಮಕ್ಕಳು ಕರ್ಕೊಂಡು ಕಾಲು ಕುಟ್ಕೊಂಡು ಅಭಿಮಾನಿಗಳು ಬರೋರು ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂಡು ನಾನು ಏನ್ ಸಂಪಾದನೆ ಮಾಡ್ತೀನಿ, ಯಾತಕ್ಕೋಸ್ಕರ ಇಷ್ಟು ಬಂದಾರೆ ನಾನು, ಯಾರ ಜೊತೆ ನನ್ಗೊತ್ತು ಆ ಪ್ರೀತಿ, ನಾನು ಇವ್ರಿಗೆ ಏನ್ ಮಾಡ್ತೀನಿ ಅವರು ಅಂತ ಮಾವನ್ ಮಾವಿಗೆ ಪ್ರೀತಿ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ, ಕೈ ಮುಚ್ಚೆ ಗೊತ್ತಿದೆ. ನೀವು ಮಾಡ್ತೀವಿ ಅಂದ್ರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬಾ ಅಭಿಮಾನ ನೋವಿದೆ. ಆದ್ರೆ ನಮಗೋಸ್ಕರ ನಮ್ಮ ಜೀವನಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗ್ಲಿ, ಇವತ್ತೆಲ್ಲ ಇಷ್ಟು ದಿನ ಇವ್ರಿಗೆ ಕರ್ಕೊಂಬಂದಿದ್ದು ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಒಂದು ಲಾಯರ್ ಬಿಟ್ ಮಾಡಿ ಮಾಡ್ದೆ. ಯಾಕಂದ್ರೆ ನಮ್ಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿದ್ದು ನಾನು ಇವತ್ತು ಗಂಟ ನಾನು ಮೈಸೂರು ಕಾಲ ಇಟ್ಟಿಲ್ಲ ಅಂದ್ರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿ ನಮ್ಮ ಅಭಿಮಾನಿ ಬಿಟ್ಟರು ಆಕ್ರೋಶ ಬಂದರು, ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ ಯಾರು ತುಂಬಾ ಜನ ಮಂಡ್ಯದಲ್ಲಿ ಇರ್ತಾರೆ, ನಾನು ಅಷ್ಟು ವರ್ಷ ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದ್ರೆ ದಯವಿಟ್ಟು ಸುಮ್ಮನೆ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾಥ ಆ ಇದಕ್ಕೆ ಆಗ್ಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ನಂಬಿಕೆ ಇದೆ, ಕಾನೂನು ಮತ್ತೆ ಸರ್ಕಾರ ಎರಡು ಮಾಡ್ಕೊಡ್ತೇನೆ ಅಂತ. ಇದಕ್ಕೆ ಮುಂದಕ್ಕೆ ಏನ್ ಮಾಡಬೇಕು ಯೋಚನೆ ಮಾಡಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲರಿಗೂ ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ವಿಷ್ಣು ಸಹಸ್ರಮಾದಿಗೆ ಚಿತೆ ಮಾಡ್ತಾರೆ. ಆಕ್ಚುಲಿ ಅವನು ನಿಜವಾದ ದತ್ತು ಮಗ. ಅವ್ರ ಮನೇಲಿ 40 ವರ್ಷ ಇದ್ದಂತ ವ್ಯಕ್ತಿ. ನಾನು ಅವ್ರ ಜೊತೆ ಸತತವಾಗಿ 27 ವರ್ಷಗಳ ಜೊತೆ ಇದ್ದಂತ ವ್ಯಕ್ತಿ. ಅಭಿಮಾನಿಯಾಗಿ ತುಂಬ ವರ್ಷ ಇದೆ. ನಾವು ಜೊತೆ ಒಡನಾಟದಲ್ಲಿ 27 ವರ್ಷ ಇದ್ದಂತ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾರೆ. ಎಲ್ಲ ಮಾಧ್ಯಮದ